ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನಲ್ ಅನ್ನು ಹಿಂಬಾಲಿಸಿ. 21ನೇ ತಾರೀಕು ರಾತ್ರಿ 8 ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ. ನಾನು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ, ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋವು ತಂದಿರತಕ್ಕಂಥದ್ದು. ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ, ನಮ್ಮ ಸಂಬಂಧಿಕರಿರಲಿ, ಯಾರನ್ನೂ ನಾನು ರಕ್ಷಣೆ ಕೊಡ್ತಕ್ಕಂಥವನಲ್ಲ. ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ, ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ. ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಈ ಪ್ರಕರಣದಲ್ಲಿ ಯಾರೇ ಭಾಗಿಗಳಿರಲಿ, ಈ ನೆಲದ ಕಾನೂನಿನಲ್ಲಿ ಏನು ಕಠಿಣವಾದಂಥ ಶಿಕ್ಷೆ ಆಗಬೇಕು, ಆ ಶಿಕ್ಷೆ ಆಗಬೇಕು ಅಂತ ಈಗಲೂ ನಾನು ಬಯಸ್ತಕ್ಕಂಥವ್ರೆ. ನಾಡಿನ ನನ್ನ ತಾಯಂದ್ರ ಮುಂದೆ ಎಲ್ಲಿಗೆ ಬಯಸ್ತೇನೆ ಇಂಥ ಒಂದು ಅಶ್ಲೀಲವಾದಂಥ ಘಟನೆ ಬಗ್ಗೆ. ಇದರಲ್ಲಿ ನಾನು ಯಾವ ರಾಜಿ ಇಲ್ಲ, ಯಾವ ವ್ಯಕ್ತಿಯನ್ನ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ ನನ್ನಿಂದ. ನಾನು ಮುಂದೆ ಕೇಳ್ತೀನಿ SITಯ ವಿಷಯಗಳನ್ನ. ಈ ಅಶ್ಲೀಲ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ 8 PM ಅಂತ ಹೇಳಿರ್ತಕ್ಕಂಥವನು ನವೀನ್ ಗೌಡ ಅಂತ ಹೇಳಿ. ಇಲ್ಲಿ ಅದು ಒಂದು ಭಾಗ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಇದ್ದಾನೆ, ನಮ್ಮ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟ್. ಅವರು ಪೊಲೀಸ್ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ FIR ನಲ್ಲಿ 4 ಜನಗಳ ಮೇಲೆ ಕೊಟ್ಟಿದ್ದಾರೆ, 5 ಜನಗಳ ಮೇಲೆ ಬಹುಶಃ. ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ, ಕಾರ್ತಿಕ್ ಗೌಡ, ಚೇತನ್ ಅಂತ ಹೇಳಿ, ಮತ್ತೆ ಪುಟ್ಟಿ ಆಲಿಯಾಸ್ ಪುಟ್ರಾಜ್. ಹೀಗೆ ಕಂಪ್ಲೇಂಟ್ ಏನು ಕೊಟ್ಟರು. ಈ ಕ್ಷಣದವರೆಗೆ ಈಗಾಗಲೇ 15 ದಿನ ಆಯಿತು. ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ, ಯಾವುದೇ ರೀತಿಯ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. FIR 21ನೇ ತಾರೀಕು ಕೊಟ್ಟಿದ್ದಾರೆ, 21ನೇ ತಾರೀಕು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇವರೇನು ಕೊಟ್ಟರು, ಇದೆಲ್ಲ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಇಲ್ಲಿ. ಅದಕ್ಕೆ ಇಂಬರ ನಮ್ಮ ಚುನಾವಣಾ ಇವರಿರ್ತಾರಲ್ಲ, ನಿಮಗೆ ಸರ್ಕಾರ ಚುನಾವಣಾ ಆಯೋಗದಿಂದ ಅವರು ಇಂಬರನೂ ಕೊಟ್ಟಿದ್ದಾರೆ. ಅವರಿಗೆ ರಿಟರ್ನಿಂಗ್ ಆಫೀಸರು ಯಾರು ನಾಗರಾಜ್ ಅಂತ ಹೇಳಿ 26/4/24 ಇಂಬರ ಕೊಡ್ತಾರೆ ಪೂರ್ಣಚಂದ್ರ ತೇಜಸ್ವಿಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ನಿಮ್ಮ ದೂರಿನ ಕುರಿತು ಜಿಲ್ಲಾ ಜಿಲ್ಲಾಧಿಕಾರಿ ಹಾಸನ ಇವರಿಂದ ಸ್ವೀಕೃತವಾಗಿರುವ ಉಲ್ಲೇಖ 3ರ ವರದಿಯನ್ನು ಇದರೊಂದಿಗೆ ಲಗತ್ತಿಸಿದೆ. ಸದರಿ ವರದಿ ಅನ್ವಯ ನಿಮ್ಮ ದೂರು ಅರ್ಜಿಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂತೇಳಿ ನಾಗರಾಜು ಅಂತ ಹೇಳಿ ಅವರು ಚುನಾವಣಾ ರಾಜ್ಯ ನೋಡಲ್ ಅಧಿಕಾರಿ PGR ಸೆಲ್ ಇದು ಕೊಟ್ಟಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಏನು ಕಂಪ್ಲೇಂಟ್ ಕೊಟ್ಟರು, ಸರ್ಕಾರದ ಗಮನಕ್ಕೆ ಹೋಯ್ತು. ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದಾರೆ, ಸೆಲ್ ಸ್ಟೇಷನ್ ಅಂತ ಹೇಳಿ ಸೆಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರತಕ್ಕಂಥದ್ದು ಬರ್ತದೆ. ಇದಾದ್ಮೇಲೆ ಆಮೇಲೆ ಯಾವುದೋ ಒಂದು ಖಾಸಗಿ ಚಾನೆಲ್ ನಲ್ಲಿ ಪ್ರತಿದಿನ ಅವ್ರೇನೋ ಪಾಪ ಅವರ ಇದಕ್ಕೇನೋ ಮಾಡ್ಕೊಂಡವ್ರೆ. ಇಲ್ಲಿ ರಾಜ್ಯದಾದ್ಯಂತ, ಹಾಸನದಾದ್ಯಂತ ಸುಮಾರು 25,000ಕ್ಕೂ ಹೆಚ್ಚು ಪೆನ್ ಡ್ರೈವ್ ಹಂಚಿಕೆ. ಪ್ರಜ್ವಲ್ ಪೆನ್ ಡ್ರೈವ್ ಡೀಲ್ ಕೋಟಿ ರು. ಇದು ಅಲ್ಲೇ ಲೋಕಲ್ ಪೇಪರ್ಗಳೆಲ್ಲ ವಿಶ್ವವಾಣಿ ವಿಶೇಷ. ಕೊಟ್ಟವರಿಗೂ ಕೋಟಿ,
25,000 ಪೆನ್ ಡ್ರೈವ್ ಹಂಚಿಕೆ, ಇದೆಲ್ಲ ಆರ್ಟಿಕಲ್ ಇದೆ ಬ್ರದರ್. ಇದು ಒಂದು ಭಾಗ ಆಯ್ತು ಬ್ರದರ್. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಈ ಕಂಪ್ಲೇಂಟು ಕೊಟ್ಟ ನಂತರ ಏನು ಆಕ್ಷನ್ ಆಗಿಲ್ಲ. ಇಲ್ಲಿ ನಾವು ಯಾರಾದ್ರೂ ಕಾರ್ಯಕರ್ತರು ಯಾರ ಮೇಲಾದ್ರೂ ಒಂದು ಇದು ಮಾಡಿದ್ರೆ, ಒಂದು ನಿಮ್ಮ ಪೋಸ್ಟ್ ಮಾಡಿಬಿಟ್ರೆ ಏನ್ ತರಾತುರಿಲಿ ಅವ್ರ ಮನೆ ಗಿನೆ ಎಲ್ಲ ಸರ್ಚ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸ್ಕೊತಾರೆ. ಇಲ್ಲಿ ನಾನು ದಿನ ನೋಡ್ತಾ ಇರೋದು ಈ ಪ್ರಕರಣ, ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಪ್ರಕರಣದ ಬಗ್ಗೆ ಇವತ್ತನಿಗೆ ಅಲ್ಲಿ ಒಂದು ಈ ಪ್ರಕರಣದ ಬಗ್ಗೆ ಈ ಕ್ಷಣದವರೆಗೆ ಈ 5 ಜನ ಎಲ್ಲ ಫ್ಯಾನ್ ಇರಲಿ ಸರ್, ಈ 5 ಜನದ್ದು ಇದಕ್ಕೆ ಮೇಲೆ ಆಕ್ಷನ್ ತಗೊಂಡ್ರ. ಇವತ್ತು ನಮ್ಮ ಹನುಮಂತರಾಯಪ್ಪ ಅಂತ ಹೇಳಿ CH ಹನುಮಂತರಾಯಪ್ಪ ಇಲ್ಲ ಒಂದು ಆರ್ಟಿಕಲ್ ಬರೆದಿದ್ದಾರೆ, ನೋಡಿದೆ ಬೆಳಗ್ಗೆ. ಸಂತ್ರಸ್ತೆಯರ ಸ್ಥಿತಿ ಮತ್ತು ವಿಕೃತ ಸ್ಥಿತಿ, ಇದರಲ್ಲಿ ಹಲವಾರು ರೀತಿ ಕ್ಲಾಸ್ಗಳಾಕಿ ಏನೇನು ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳು ಮಹಿಳೆಯರಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಖಾಸಗಿ ಅವನ ಬದುಕಿನ ಬಗ್ಗೆ ಯಾವ ರೀತಿ ರಹಸ್ಯ ಇದನ್ನ ಹೊರಗಡೆ ತರಬಾರ್ದು ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಅವರ ಸೀನಿಯರ್ ಅಡ್ವೊಕೇಟು. ಇವತ್ತು ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಸರ್ಕಾರ ಇದನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಎಲ್ಲಿಗೆ ತಗೊಂಡೋಗಿದ್ದಾರೆ, ಯಾವ ರೀತಿ ಇದ್ರ ಬಗ್ಗೆ ತನಿಖೆ ನಡೀತಿ, ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಒಂದು ಭಾಗ. ಇಲ್ಲಿ ಬ್ರದರ್, ಈ ಚುನಾವಣೆಗಳು ನಡೀತಾ ಇತ್ತಲ್ಲ, ಚುನಾವಣೆ ನಡೆಯೋ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು 100 ಬಾರಿ ಹೇಳಿದ್ದಾರೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಬಾರಿ ಕುಮಾರಸ್ವಾಮಿ ಮತ್ತು JDSನ 4 ಅಭ್ಯರ್ಥಿಗಳು, 3 ಅಭ್ಯರ್ಥಿಗಳು ಇದರಲ್ಲಿ ಭೂಮಿ ಮೇಲೆ ಸೂರ್ಯ ಚಂದ್ರರು ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, JDS ಪಕ್ಷ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. HD ಕುಮಾರಸ್ವಾಮಿ ಸೋಲಿನ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ, ಅವರಿಗೆ ಇಲ್ಲೂ ಸೋಲು ಖಚಿತ, ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ. ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅಷ್ಟೊಂದು ಧೈರ್ಯವಾಗಿ ಅವ್ರು ಹೇಳ್ಬೇಕಾದ್ರೆ, ಇದರೊಳಗೆ ಯಾರ್ಯಾರ ಪಾತ್ರ ಇದೆ, ಇದು ಪೆನ್ ಡ್ರೈವ್, ಇದು ಸತ್ಯಾಂಶ ಹೊರಗೆ ಬರಬೇಕು. ಇಲ್ಲೂ ಖಚಿತವಾಗಿ ಸೋಲಿಸುವ ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ. ಈಗ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ, ಏಕವಚನದಲ್ಲಿ ಹರಿಹಾಯ್ದ DKC. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ. ರಾಜ್ಯಾದ್ಯಂತ ಮಹಿಳಾ ಹೋರಾಟಕ್ಕೆ DCM ಕರೆ. ಇದೆಲ್ಲ ನೋಡೋದಲ್ಲ. ಆಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಯಾವ ಪಾಪ ಹೆಣ್ಮಕ್ಳು ಗೊತ್ತಿಲ್ಲ ಇದನ್ನೆಲ್ಲ ಕರ್ಕೊಂಬಂದು ಸ್ಟ್ರೈಕು ನಡೀತು ನನ್ನ ಮೇಲೆ. ಅದು ಒಂದು ಭಾಗ ಇಟ್ಕೊಳ್ಳಿ. ಇಲ್ಲಿ ಇದೆಲ್ಲ ಪ್ರಕರಣ ಆದಮೇಲೆ ಈ 26ಕ್ಕೆ ಚುನಾವಣೆ ಆಯಿತು. 26 ಚುನಾವಣೆ ಆಗೋವರೆಗೆ ಇಲ್ಲಿ 22ನೇ ತಾರೀಕು FIR ಕೊಟ್ರಲ್ಲ, FIR ಒಂದು ಕಂಪ್ಲೇಂಟು ನಮ್ಮ ಪೋಲಿಂಗ್ ಏಜೆಂಟು, ಇದ್ರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ, ಯಾರನ್ನೂ ಟಚ್ಚು ಮಾಡಲಿಲ್ಲ ಈ ಸರ್ಕಾರ. 25ನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಇವರು ಮುಖ್ಯಮಂತ್ರಿಗಳಿಗೆ 25/4 ಒಂದು ಪತ್ರ ಬರೆದರು, ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಹೇಳಿ. ಅದ್ರಲ್ಲಿ ಕಂಪ್ಲೇಂಟ್ ಅಲ್ಲಿ ಏನು ಹೇಳ್ತಾರೆ, ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ. ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಅಂದ್ರೆ ಎಷ್ಟು ಜನ?
ಹೆಸರಿಲ್ಲ ಅಲ್ಲಿ. ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ 100 ಜನ ಬೇಕಾದ್ರೂ ಆಗ್ಬೋದಲ್ವ ರಾಜಕಾರಣಿಗಳು. ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಹೇಳಿದ್ರು, ಬರೀ ಹಾಸನ ಜಿಲ್ಲೆ ಪೆಂಡ್ರೈವ್ ಬಗ್ಗೆ ಹೇಳಿದ್ರು. ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾರಾದಲ್ಲಿ ಇದೆ ಅದು. ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಪ್ಯಾರಾದಲ್ಲಿ, ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ಇಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ರಾತ್ರಿನೇ 27ನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದ ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ತೀರ್ಮಾನಿಸಿದೆ. ಇವರು ಒಂದು ಕಂಪ್ಲೇಂಟ್ ಮೇಲೆ ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಎಕ್ಸ್ ಮಾಡಿದ್ರು. ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತ. ಆಯೋಗ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ರೇವಣ್ಣ ಅವರ ಹೆಸರಿಲ್ಲ. ಸಾರಿ, ಪ್ರಜ್ವಲ್ ರೇವಣ್ಣದ್ದು ಇಲ್ಲ, ರೇವಣ್ಣದ್ದು ಇಲ್ಲ. ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಈ ಕಂಪ್ಲೇಂಟ್ ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಹೆಸರು ಯಾರ್ದು ಹಾಕಿಲ್ಲ, ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋದು. ಮುಖ್ಯಮಂತ್ರಿಗಳು ಲಾಯರ್ ಬೇರೆ ಅವರು. ಇದರಲ್ಲಿ ಟ್ವೀಟ್ ನಲ್ಲಿ ಪ್ರಜ್ವಲ್ ರೇವಣ್ಣದ ಹೆಸರು, ನಾನು ಅದಕ್ಕೆ ತಕರಾರೇನಿಲ್ಲ, ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಮಾಡಕ್ ಹೋಗಲ್ಲ. ಇದು ಯಾವ ರೀತಿ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾರೆ. ಅವ್ರು ಹೇಳ್ಬಿಟ್ರು, ಅದು ಹೇಳಿದ್ರು. ಅದಾದ್ಮೇಲೆ 26ಕ್ಕೆ ಅವರು ಟ್ವೀಟ್ ಮಾಡಿದ್ರೆ 27ಕ್ಕೆ ಟ್ವೀಟ್ ಮಾಡಿದ್ರು, ರಚನೆ ಮಾಡ್ತೀವಿ ಅಂದ್ರು. ಬೆಳಗ್ಗೆ ರಚನೆನೂ ಮಾಡಿದ್ರೆ ನಾವು SIT 28ನೇ ತಾರೀಕು ಏನ್ ಮಾಡಿದ್ರು, 28ಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿಕ ಯಂತ್ರವೋ ಎಂತೋ ಇದೆಯಲ್ಲ, ಗಣಕಿ ಯಂತ್ರ, ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ, ಯಾರೋ ಇಬ್ರು ಶುಭ ಅಂತಲೋ ಇನ್ನೊಬ್ರು ಯಾರೋ ಒಂದು ಹೆಣ್ಮಗಳು ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ, ಅದನ್ನ ಹೊಳೆನರಸೀಪುರದ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿದ್ರು. ಗಣಕಿ ಯಂತ್ರದ ಮುಖಾಂತರ ಅಲ್ಲಿ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಸಂತ್ರಸ್ತರೇನ ಇಲ್ಲಿ ಕೂಡಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು. ಇಲ್ಲಿ ನಡೆದಿರ್ತಕ್ಕಂಥ FIR ಅಲ್ಲಿ ಮಾಡಿಸಿದ್ರು. ಮಾಡ್ಕೊಳ್ಳಿ, ಸಂತೋಷ. SIT ರಚನೆ ಆಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಬಹಳ ಸಂತೋಷ ಪಡ್ತೆ. ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಿ ಹೊರಟಿದ್ದಾರೆ ಅಂತ ಹೇಳಿ. ನಾನು SIT ಕೊಟ್ಟಾಗ ಬ್ರದರ್, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅನ್ಕೊಂಡಿದ್ದು ಬಹಳ ಪಾರದರ್ಶಕವಾಗಿ ತನಿಖೆ ನಡೀಬಹುದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡುವಂತ ಕೇಳಿದ್ರು. ಒಬ್ಬ ಅಧಿಕಾರಿ ಕರೆದು ಇವ್ರು ಇನ್ನೊಂದು ಕಡೆ ಶುರು ಮಾಡಿದ್ರು, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಇವರ ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ. ಕಾನ್ವರ್ಸೇಷನ್ ನಡೀತಾವಲ್ಲ, ಫೋನ್ ಟ್ಯಾಪ್ ಇದರಲ್ಲಿ, ಅವೆಲ್ಲ ಇವತ್ತು ಹೊರಗೆ ಬರಬೇಕು. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ, ಯಾರ್ಯಾರೋ ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು, ಇದು ಇವತ್ತು ಹೊರಗೆ ಬರಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ಕ್ಷಣದವರೆಗೆ
ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ. ನಾನು ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸ್ಕೊಳ್ಳಲ್ಲ. ತನಿಖೆ ಪಾರದರ್ಶಕವಾಗಿ ಮಾಡಿ, ಅದ್ರಲ್ಲಿ ನನ್ನ ಎರಡನೇ ಮಾತಿಲ್ಲ. ಇಲ್ಲಿ ಪ್ರಶ್ನೆ, ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ. ಇಲ್ಲಿ ಪ್ರಶ್ನೆ 28ನೇ ತಾರೀಕು FIR ನ ಹೊಳೆನರಸೀಪುರದಲ್ಲಿ ಏನೋ ನೀವು ಮಾಡ್ಕೊಂಡ್ರಿ. FIR ನಲ್ಲಿ ಯಾವ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ. ಇಲ್ಲ ನಾವೇನಂತ ಹಾಕ್ಸಿಲ್ಲಪ್ಪ, ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನಾನೆಲ್ಲಿ ಹೋಗ್ಲಿ? ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯನವ್ರದೊಂದು ಶಿವಕುಮಾರ್ದೊಂದು ಇಬ್ರು ಬಹಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ. ಇದು ಯಾವ ಒಂದು ಬೇಲಬಲ್ ಸೆಕ್ಷನ್ಗಳು ಅಂತ ಬಂತು. ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸೋದ್ರಿ. ಇಲ್ಲ ಅದು ಜಿಲ್ಲಾ ಪಂಚಾಯತ್ ಹೆಣ್ಮಗಳು ಅಂತ ಹೇಳಿ ಯಾವ್ದೊಂದು ಗನ್ ಪಾಯಿಂಟ್ ಅಂತ ಒಂದಿದೆ, ಗನ್ ಬೆದರಿಕೆ ಇಡಿ ಅತ್ಯಾಚಾರ, ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಯಾರೋ ಪಾಪ ಹೆಣ್ಮಗಳ ಕೇಳಿ ಕೊಟ್ಟಿದ್ದಾರೆ. ಪಾಪ ನಡೆದಿರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನ ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು? ಈ ಕತೆ ಕಟ್ಟಿಸಿರೋರು. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಒಂದು